ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ತಿರುವಂತಹ ಮಾಹಿತಿ ಏನಂತ ಅಂದರೆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ 5, 6, 7ನೇ ತಾರೀಕು ನಡೆದಂತಹ ಕೃಷಿ ಮೇಳದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ರೈತರಾಗಿದ್ದರೆ ಅಥವಾ ರೈತರಾಗಿಲ್ಲ ಅಂದರೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಲೇಬೇಕಾಗುತ್ತೆ. ನಾವು ರೈತರಾಗಿದ್ದರೂ ಕೂಡ ಇಲ್ಲಿ 100% ಎಲ್ಲಾನು ಕೂಡ ತಿಳ್ಕೊಂಡಿರಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಕೃಷಿ ಮೇಳಗಳು ನಡೆದಾಗ ಅದರಲ್ಲಿ ಇರುವಂತಹ ವಿಧಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು, ಪರಿಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಆಗುವಂಥದ್ದು. ಪ್ರಕಟಣೆ ನಮ್ಮ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಮಂಡ್ಯ ವಿಸಿ ಫಾರಂ ಆವರಣದಲ್ಲಿ ಕೃಷಿ ಮೇಳ 2025 ಡಿಸೆಂಬರ್ 5, 6 ಮಾಡ್ಕೊಡಿ. ಈಗ ನಾವು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋನಿಕೆರೆಯಿಂದ ಪ್ರಗತಿಪರ ಕೃಷಿಕರಾದ ಅಂಜೂರು ಬಂದಿದ್ದಾರೆ, ಹಾಗೆ ಕಾವಲಪ್ಪನ ಬಂದಿದ್ದಾರೆ, ಯುವ ರೈತ ಚೇತನ್ ಬಂದಿದ್ದಾರೆ. ಹಾಗೆ ನಾವು ತುಮಕೂರು ಜಿಲ್ಲೆಯಿಂದ ಕೃಷಿಕರೆಲ್ಲ ಸೇರಿ ಒಂದು ನೋಡಲಿಕ್ಕೆ ಬಂದಿದ್ದೀವಿ. ಮಂಡ್ಯದಲ್ಲಿ ನಡೆದ ಒಂದು ಕೃಷಿ ಮೇಳನ ನೋಡಬೇಕು, ಬಹಳ ಖುಷಿ ಉತ್ಸಾಹ. ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಈಗ ನಾವು ಒಳಗಡೆ ಎಸ್ ಗೈಸ್, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆಯಿಂದ ಹಲವಾರು ರೈತರು ಈ ಒಂದು ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ರು ಅಂತಾನೆ ಹೇಳ್ಬೋದು. ಸೊ ನಮಗೆ ಪರಿಚಯಸ್ಥರಾಗಿರುವಂತಹ ಗಂಗಣ್ಣ ಅವರಾಗಿರ್ಬೋದು, ಸೊ ಅವ್ರ ಜೊತೆ ಇರುವಂತಹ ರೈತರಾಗಿರ್ಬೋದು. ಸೊ ಅವ್ರ ಬಗ್ಗೆ ನನಗೆ ಅಷ್ಟು ಪರಿಚಯ ಇಲ್ಲ, ಬಟ್ ಇವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸಭಾಂಗಣದಲ್ಲಿ ಮೈಕ್ ಸೌಂಡ್ ಇದ್ದಿದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ಕೇಳಿಸ್ತಾ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ. ಸೊ ಇಲ್ಲಿಂದ ಈ ಒಂದು ಕೃಷಿ ವಸ್ತು ಪ್ರದರ್ಶನ ಸ್ಟಾರ್ಟ್ ಆಗ್ತಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ಏನು ನೋಡ್ತಾ ಇದ್ದೀರಾ, ಸೊ ಇದು ಹಣಬೆಯಲ್ಲಿ ಎಷ್ಟು ಜಾತಿಯನ್ನು ನೋಡಿದ್ದೀರಾ ನೀವು? ಸೊ ಅಮ್ಮಮ್ಮ ಅಂದರೆ ನಾನು 1 ಅಥವಾ 2 ಜಾತಿ ನೋಡಿದ್ದೀನಿ ಅಷ್ಟೇ. ಬಟ್ ಇಲ್ಲಿ ಈ ರೀತಿಯಾದಂತಹ ಕೃಷಿ ಮೇಳದಲ್ಲಿ ನಾವು ಏನಾದರೂ ಭಾಗಿಯಾದ್ವಿ ಅಂತ ಅಂದರೆ ಅದರಲ್ಲಿ ಇರುವಂತಹ ಜಾತಿಗಳಾಗಿರ್ಬೋದು, ವೆರೈಟೀಸ್ ಆಫ್ ಅಣಬೆಗಳು ಅಂತ ಅಂದರೆ ಮಶ್ರೂಮ್ ಏನಿರುತ್ತೆ, ಸೊ ಅದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಬಾಳೆ ಜಾತಿಗಳಾಗಿರ್ಬೋದು. ಅದ್ರ ಜೊತೆಗೆ ಇವಾಗ ಅಡಿಕೆಯಲ್ಲಿ ಯಾವ ರೀತಿ ಒಂಬಾಳೆ ಅಂತ ಬರುತ್ತೆ ಅಲ್ವಾ, ಸೊ ಅದೇ ರೀತಿ ತೆಂಗಿನಕಾಯಲ್ಲೂ ಕೂಡ ಜಾತಿಗಳು ಬೇರೆ ಬೇರೆನೇ ಇರುತ್ತೆ. ಸೊ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಯಾಕೆಂತಂದರೆ ನಾವು ನೋಡೋವಂಥದ್ದು, ನಾವು ಬೆಳೆಯೋವಂಥದ್ದು ಸೊ ಎಷ್ಟಿರುತ್ತೆ ಅದ್ರ ಬಗ್ಗೆ ಮಾತ್ರ ತಿಳ್ಕೊಂಡಿರ್ತೀವಿ. ಸ್ವಲ್ಪ ಆದರೂ ನಾವಾದರೂ ನಮ್ಮ ಒಂದು ಜನ್ರೇಷನ್ ಅವರು ತಿಳ್ಕೊಂಡಿದ್ವಿ. ಬಟ್ ನಮ್ಮ ಮಕ್ಕಳೇನಿದ್ದಾರೆ, ಸೊ ಅವ್ರಿಗೆ ಯಾವುದೇ ರೀತಿಯಾದಂತಹ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳನ್ನ ಈ ರೀತಿಯಾದಂತಹ ಕೃಷಿ ಮೇಳಕ್ಕೆ ನಾವು ಆದಷ್ಟು ಅಟೆಂಡ್ ಮಾಡಿಸೋದ್ರಿಂದ ಬುಕ್ಸಲ್ಲಿ ಓದೋದಕ್ಕಿಂತ ಇವಾಗ ಅದೊಂದು ಗಾದೆ ಮಾತು ಬರುತ್ತೆ ಅಲ್ವಾ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಸೊ ಆ ರೀತಿ ನಾವು ಏನು ಮಾಡಬೇಕಾಗುತ್ತೆ, ಈ ರೀತಿಯಾದಂತಹ ಎಕ್ಸಿಬಿಷನ್ಗಳು ನಡೆದಾಗ ಮಕ್ಕಳನ್ನ ಕರ್ಕೊಂಡು ಹೋಗಿ ಪರಿಚಯ ಮಾಡೋದ್ರಿಂದ ಅವ್ರಿಗೆ ಏನಂತ ಅಂದರೆ ಇವಾಗ ಪ್ರಾಕ್ಟಿಕಲ್ ಆಗಿ ನಾವು ಮಾಡೋದಕ್ಕೂ ಥಿಯರಿಯಾಗಿ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಆದಷ್ಟು ಪ್ರಾಕ್ಟಿಕಲ್ ಆಗಿ ನಾವು ಹೇಳೋದ್ರಿಂದ ಮಕ್ಕಳ ಮೈಂಡ್ಗೆ ಸೊ ಇದು ಈ ರೀತಿಯಾದಂತಹ ವಸ್ತು ಅನ್ನೋದು ತುಂಬಾ ಪರಿಚಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಭತ್ತದ ಜಾತಿ ಆಗಿರ್ಬೋದು, ಅಣಬೆ ಜಾತಿ ಆಗಿರ್ಬೋದು, ಸೊ ರಾಗಿದಾಗಿರ್ಬೋದು. ಸೊ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿಗಳು ಸಿಗುತ್ತೆ. ನಾನು ಕೂಡ ರೈತರ ಮಗಳು, ಆದರೂ ಕೂಡ ಪರಿಪೂರ್ಣವಾಗಿ ಕೃಷಿ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಎಕ್ಸಿಬಿಷನ್ಗಳನ್ನು ಆದಷ್ಟು ಅಟೆಂಡ್ ಮಾಡೋದ್ರಿಂದ ನಮಗೆ ಆದಷ್ಟು ಪರಿಚಯ ಆಗುತ್ತೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಫ್ಲವರ್ಸ್. ಇಷ್ಟು ಫ್ಲವರ್ಸಲ್ಲಿ ನೀವು ಯಾವುದಾದ್ರೂ ನೋಡಿದ್ದೀರಾ ನಮ್ಮ ಹಳ್ಳಿ ಸೈಡು? ಚಾನ್ಸೇ ಇಲ್ಲ. 1 ಅಥವಾ 2 ಯಾವುದಾದ್ರೂ ಒಂದು ನೋಡಿರ್ತೀವಿ. ಹಣ್ಣುಗಳ ಜಾತಿ ಆಗಿರ್ಬೋದು, ಈ ಕಲ್ಲಂಗಡಿ ಹಣ್ಣಿನ ಜಾತಿನೇ ತುಂಬ ಇರುತ್ತೆ ಅದರಲ್ಲೇನೆ. ಸೊ ನಾವು ನೋಡಿರೋದು ಗ್ರೀನು ಮತ್ತು ಬ್ಲ್ಯಾಕ್ ಸೈಡ್ ಬರುತ್ತೆ ಅಲ್ವಾ, ಸೊ ಅದನ್ನು ಮಾತ್ರ ನೋಡಿರ್ತೀವಿ. ಇನ್ನು ಹನಿ ಬಿ ಅಂತ ಅಂದರೆ ಹನಿ ಜೇನುತುಪ್ಪ ಏನಿರುತ್ತೆ, ಸೊ ಅದರಲ್ಲೂ ಕೂಡ ವೆರೈಟೀಸ್ ಇದೆ. ಮುಸುಕಿನ ಜೋಳ ಅಂತ ಏನು ಬರುತ್ತೆ ಅಲ್ವಾ, ಸೊ ಈ ಒಂದು ವಿಭಾಗ ಬಂದು ಮುಸುಕಿನ ಜೋಳ. ನಮ್ಮ ಹಾಸನ್ ಸೈಡ್ ಬೆಳೆಯುವಂಥದ್ದು ಅತಿ ಹೆಚ್ಚು ಮುಸುಕಿನ ಜೋಳ. ಅದರಲ್ಲೂ ವೆರೈಟೀಸ್ ಇರುತ್ತೆ, ಬಟ್ ನಮಗೆ ಗೊತ್ತಿರೋದಿಲ್ಲ. ಯಾವುದೋ ಒಂದು ಜೋಳ ಅಂತ ತಗೊಂಬಂದು ಹಾಕ್ತೀವಿ, ಸೊ ಅದು ಜೋಳ, ಮುಸುಕಿನ ಜೋಳ ಅಷ್ಟೇ. ಅದರಲ್ಲಿರುವಂತಹ ವಿಧಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ರೈತರು ಈ ರೀತಿಯಾದಂತಹ ಕೃಷಿ ಮೇಳವನ್ನು ಅತಿ ಹೆಚ್ಚು ಭಾಗಿಯಾಗಬೇಕು. ಯಾಕೆ ಅಂತ ಅಂದರೆ ನಾವು ಯಾವುದೇ ಬೆಳೆ ಮಾಡಬೇಕಾದ್ರೆ ಅಂಗಡಿಗಳಲ್ಲಿ ಹೋಗಿ ಬಿತ್ತನೆ ಬೀಜವನ್ನು ತೆಗೆದುಕೊಂಡು ಬಂದು ಬಿತ್ತನೆಯನ್ನು ಕೂಡ ಮಾಡ್ತೀವಿ. ಬಟ್ ಯಾವ ಒಂದು ತಳಿ ಇಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಕೃಷಿ ಮೇಳಗಳನ್ನು ಅಟೆಂಡ್ ಮಾಡಿದ್ರೆ ಯಾವ ತಳಿಯಿಂದ ಅತಿ ಹೆಚ್ಚು ಉಪಯೋಗ ಇದೆ, ಸೊ ಯಾವ ತಳಿಗೆ ಅತಿ ಹೆಚ್ಚು ದರ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ತಿಳ್ಕೊಬೋದು. ಸೊ ಇತ್ತೀಚೆಗೆ ಬಂದಿರುವಂತಹ ಒಂದು ಬಿಳಿ ರಾಗಿ, ಸೊ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಗೊತ್ತಿತ್ತು? ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾವು ಮೊದಲಿಂದ ನೋಡ್ಕೊಂಬಂದಿರುವಂಥದ್ದು ಇದೇ ರೀತಿಯಾದಂತಹ ರಾಗಿ. ಬಟ್ ಬಿಳಿ ರಾಗಿಯನ್ನು ಯಾರಾದರೂ ನೋಡಿದ್ರಾ? ಸೊ ಇತ್ತೀಚೆಗೆ ಬಿಳಿ ರಾಗಿ ಆಗಿರ್ಬೋದು, ಬಿಳಿ ಎಳ್ಳಾಗಿರ್ಬೋದು, ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಈಗ ಹೊಸದಾಗಿ ಬಂದಿರುವಂತಹ ತಳಿಗಳು ಅದೆಲ್ಲ. ಸೊ ಇವಾಗ ಪಶು ಸಂಗೋಪನೆ ಒಂದು ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡೋದಾದರೆ ಹಲವಾರು ಇಲ್ಲಿ ತಳಿಗಳು ಇದೆ ಅಂತಲೇ ಹೇಳ್ಬೋದು. ಸೊ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ವೆರೈಟೀಸ್ ಆಫ್ ದನಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡಿ. ಸೊ ಯಾವ ಜಾತಿ ಅಂತಲೂ ಕೂಡ ನನಗೆ
ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಬಟ್ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದ್ದಾವೆ. ಯಾವತ್ತೂ ಕೂಡ ನೋಡಿರೋದಿಲ್ಲ ನಾವು ಈ ರೀತಿಯಾದಂತಹ ಜಾತಿಗಳನ್ನು, ತಳಿಗಳನ್ನು. ಸೊ ಇಲ್ಲಿ ಹೋದ್ರೆ ನಮಗೆ ಎಷ್ಟು ತಳಿಗಳಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಪಶುಸಂಗೋಪನೆಯನ್ನ ಕೆಲವೊಬ್ರು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಅತಿ ಹೆಚ್ಚು ತಿಳ್ಕೊಂಡಿರ್ತಾರೆ. ಪಶುಸಂಗೋಪನೆಯನ್ನ ಒಬ್ಬೊಬ್ಬರೇನೆ ಮಾಡ್ಬಿಡ್ತಾರೆ ರೈತರುಗಳು. ಸೊ ಆ ರೀತಿಯಾಗಿ ಅಲ್ಲೂ ಕೂಡ ನೋಡಿದ್ರೆ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆನಂತರ ಇಲ್ಲಿ ಮಂಡ್ಯಕ್ಕೆ ಅತಿ ಹೆಚ್ಚು ಫೇಮಸ್ ಅಂತ ಅಂದರೆ ಗಾಣ, ಅಂದರೆ ಕಬ್ಬಿನ ಬೆಳೆಗಾರರು ಮಂಡ್ಯದಲ್ಲಿ, ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ರೀಸೆಂಟಾಗಿ ಕೂಡ ಸ್ಟ್ರೈಕ್ ಕೂಡ ನಡೀತು. ಸೊ ಕಬ್ಬಿಗೆ ಅದಕ್ಕೆ ತಕ್ಕನಾಗಿ ಬೆಲೆ ಸಿಗ್ತಾ ಇಲ್ಲ ಅಂತ. ಸೊ ಇಲ್ಲಿ ಗಾಣದಲ್ಲಿ ಬೆಲ್ಲವನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿಯನ್ನು ನೋಡ್ಬೋದು ನೀವು. ಸೊ ಇವಾಗ ಏನು ಬೆಲ್ಲದ ಹಚ್ಚುಗಳನ್ನೆಲ್ಲನೂ ಕೂಡ ಯಾವ ರೀತಿ ಅವರು ಮಾಡ್ತಾರೆ, ಸೊ ಗಾಣವನ್ನು ಯಾವ ರೀತಿ ಹಾಳಿಸ್ತಾರೆ, ಸೊ ಇದ್ರ ಬಗ್ಗೆ ನನಗಷ್ಟು ಕ್ಲಾರಿಟಿಯಾಗಿ ಮಾಹಿತಿ ಗೊತ್ತಿಲ್ಲ. ಬಟ್ ನಿಮಗೆ ತೋರಿಸ್ತಿದ್ದೀನಲ್ವ. ಸೊ ಇದೇ ರೀತಿ ಅವರು ಬೆಲ್ಲವನ್ನು ಮಾಡೋ ಅಂಥದ್ದು. ನೆಕ್ಸ್ಟು ಇಲ್ಲಿ ಕ್ರಿಮಿಕೀಟಗಳಾಗಿರ್ಬೋದು. ಸೊ ಸೊಳ್ಳೆಗಳಲ್ಲಿ ಎಷ್ಟು ಜಾತಿಗಳಿದೆ, ಸೊ ಕ್ರಿಮಿಕೀಟಗಳು ಯಾವ್ಯಾವೆಲ್ಲ ಸೇರ್ಕೊಳ್ತವೆ, ಸೊ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಬೋದು. ಸೊ ಏನೋ ಒಂದು ಸೊಳ್ಳೆ ಬರುತ್ತೆ, ನಮಗೆ ಕಚ್ಚುತ್ತೆ, ಹೋಗುತ್ತಪ್ಪ ಅಂತ ನಾವು ಅಷ್ಟೇ ತಿಳ್ಕೊಂಡಿರೋ ಅಂಥದ್ದು. ಅದರಲ್ಲಿ ಎಷ್ಟು ತಳಿ ಇದೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಹೊರಗಡೆ ಮತ್ತೆ ಮುಸುಕಿನ ಜೋಳದ ಕುಟುಂಬ ಅಂತ ಕೂಡ ಹಾಕಿದ್ದಾರೆ ನೋಡಿ. ಸೊ ಅಲಂಕಾರ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಇದನ್ನ ಬೆಳೆದು ಕೂಡ ತೋರಿಸಿದ್ದಾರೆ ಅವರು. ಅವರ ಬ್ಯಾಕ್ ಸೈಡ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವರೇ ಬಿತ್ತನೆಯನ್ನು ಮಾಡಿದ್ದಾರೆ. ಸೊ ಇದರಿಂದ ರೈತರಿಗೆ ಏನು ಉಪಯೋಗ ಅಂತ ಅಂದರೆ, ಇವಾಗ ನಾನು ಮೊದಲೇ ಹೇಳಿದೆ ನಿಮಗೆ, ಥಿಯರಿಯಾಗಿ ತಿಳ್ಕೊಳ್ಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅತಿ ಹೆಚ್ಚು ಜನರಿಗೆ ಮನಸ್ಸಿಗೆ ಮುಟ್ಟುವಂಥದ್ದು ಮತ್ತು ನಮ್ಮ ಗಮನಕ್ಕೆ ಬರುವಂಥದ್ದು ಅಲ್ವಾ. ಸೊ ಹಾಗಾಗಿ ಸೊ ಯಾವ ಒಂದು ತಳಿಯಿಂದ ಎಷ್ಟು ನಮಗೆ ಅತಿ ಹೆಚ್ಚು ಲಾಭ ಆಗುತ್ತೆ ಆಗಿರ್ಬೋದು, ಅತಿ ಹೆಚ್ಚು ದವಸ ಧಾನ್ಯಗಳು ಸಿಗುತ್ತೆ ಅನ್ನೋದಾಗಿರ್ಬೋದು. ಸೊ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಬೋದು. ಸೊ ಇಲ್ಲಿ ನೋಡಿದ್ದೀರಾ, ಮಂಡ್ಯದ ಬನ್ನೂರು ಕುರಿ ಅಂತ ಏನು ಕರೀತಾರೆ, ಸೊ ಆ ಒಂದು ಫಾರಂ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ಕುರಿಗಳು ಅಂತ ನೀವು ಕೂಡ ನೋಡ್ಬೋದು. ಸೊ ಯಾವ ರೀತಿಯಾಗಿ ಇಂಥದ್ದಿಲ್ಲ ಅನ್ನೋ ಆಗಿಲ್ಲ, ಕೃಷಿಯವ್ರಿಗೆ ಸಂಬಂಧಪಟ್ಟಂತೆ ಸೊ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಹಳ್ಳಿಕಾರ್ ದನಗಳಾಗಿರ್ಬೋದು, ಸೊ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಅನ್ನೋದಾದರೆ ಈ ರೀತಿಯಾಗಿ ಎಲ್ಲೇ ನೀವು ಕೃಷಿ ಮೇಳ ನಡೆದ್ರೂ ಕೂಡ ಜೊತೆಗೆ ಮಕ್ಕಳನ್ನ ಕರ್ಕೊಂಡೋಗಿ ಆದಷ್ಟು ಅಟೆಂಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನು ನೋಡಿರುವಂಥದ್ದು ಎಕ್ಸಿಬಿಷನ್ನು ಈ ರೀತಿ ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಿದ್ಧಗಂಗೆ ಮಠದಲ್ಲಿ ನಡೆಯುವಂತಹ ಒಂದು ಏನು ಫೆಬ್ರವರಿ ತಿಂಗಳಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುತ್ತೆ ಅಲ್ವಾ ಎಕ್ಸಿಬಿಷನ್ನು. ಸೊ ಆ ಲೆವೆಲಲ್ಲಿ ಆವಾಗ ನಾನು ನೋಡಿರುವಂಥದ್ದು ಅಷ್ಟೇ. ಬಟ್ ಈ ರೀತಿಯಾದಂತಹ ಕಂಪ್ಲೀಟ್ ಬರೀ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಕೃಷಿ ಮೇಳವನ್ನು ಒಂದ್ಸಲ ಅಟೆಂಡ್ ಮಾಡಬೇಕು ಎಲ್ಲರೂ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ಮಕ್ಕಳುಗಳನ್ನು ಕರ್ಕೊಂಡೋಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅಂತಲೂ ಕೂಡ ನಾನು ಇಷ್ಟಪಡ್ತೀನಿ. ಸೊ ನಮಗೆ ಆದಷ್ಟು ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.